ದತ್ತಾಂಶ ವಿನಿಮಯ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ನಾವಿಲ್ಲಿ ಕರಿತೀವಿ EDI. ಇದು ಸಹ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ನಮ್ಮ ಚಿಲ್ಲರೆ ವ್ಯಾಪಾರಕ್ಕೆ ತುಂಬ ಸೌಲಭ್ಯವನ್ನು ಒದಗಿಸುವ ಒಂದು ಟೆಕ್ನಾಲಜಿ ಆಗಿದೆ. ಇದ್ರ ಮೂಲಕ ನಾವು ನಮ್ಮ ಒಂದು ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ಒಬ್ಬರಿಂದ ಒಬ್ಬರಿಗೆ ಕಂಪನಿ ಒಳಗಾಗಿರ್ಬೋದು, ಕಂಪನಿಯ ಹೊರಗಡೆ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಒಂದು ಬೇಗ ಡಿಸಿಷನ್ ತಗೊಳ್ಳೋಕ್ಕೋಸ್ಕರ ಇಂಟರ್ಚೇಂಜ್ ಮಾಡಿಕೊಳ್ಳುವಂತಹ ಪ್ರೋಸೆಸ್ ಇಲ್ಲಿ ನಡೆಯುತ್ತೆ. EDI ವಿದ್ಯುನ್ಮಾನ ದತ್ತಾಂಶ ವಿನಿಮಯ. ಇದರ ಅರ್ಥ ಏನೆಂದರೆ ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಥವಾ ವಿದ್ಯುನ್ಮಾನ ದತ್ತಾಂಶ ವಿನಿಮಯ ಎನ್ನುವುದು ಸಂಸ್ಥೆಗಳ ನಡುವಿನ ವ್ಯಾಪಾರ ದಾಖಲೆಗಳ ಸ್ವಯಂಚಾಲಿತ ವಿನಿಮಯವಾಗಿದೆ. ಇದು ಸಂಸ್ಥೆಗಳ ನಡುವೆ ನಡೆಯುವಂತಹ ಪ್ರತಿಯೊಂದು ವ್ಯಾಪಾರಗಳ ದಾಖಲೆಗಳು ಏನಿದಾವೋ ಅವು ಒಬ್ಬರಿಂದ ಒಬ್ಬರಿಗೆ ವಿನಿಮಯ ಮಾಡಿಕೊಳ್ಳೋದಕ್ಕೆ ಆಟೋಮೆಟಿಕ್ ಆಗಿರುವಂತಹ ಎಲೆಕ್ಟ್ರಾನಿಕಲಿ ಇನ್ಫಾರ್ಮೇಷನ್ನ ಎಕ್ಸ್ಚೇಂಜ್ ಮಾಡುವಂತಹ ಒಂದು ಸಿಸ್ಟಮ್ ಆಗಿದೆ. ದೈನಂದಿನ ವ್ಯವಹಾರದ ಕೆಲಸಗಳ ಹರಿವುಗಳಿಗೆ ಇನ್ವಾಯ್ಸ್ಗಳು, ಖರೀದಿ ಆದೇಶಗಳು ಮತ್ತು ಶಿಪ್ಪಿಂಗ್ ಫಾರ್ಮ್ಗಳಂತಹ ದಾಖಲೆಗಳ ವಿನಿಮಯದ ಅಗತ್ಯವಿರುತ್ತದೆ. ಈಗ ಪ್ರತಿಯೊಂದು ಬಿಸ್ನೆಸ್ ಏನಿದೆ ಆ ಒಂದು ಬಿಸ್ನೆಸ್ನಲ್ಲಿ ಇನ್ಫಾರ್ಮೇಷನ್ ತುಂಬ ಮುಖ್ಯ. ಇನ್ವಾಯ್ಸ್ ಆಗಿರ್ಬೋದು, ಸೇಲ್ಸ್ ಇನ್ವಾಯ್ಸ್ ಅಂದರೆ ಬಿಲ್ಗಳಾಗಿರ್ಬೋದು, ಮತ್ತು ಯಾವುದೇ ರೀತಿಯಾದಂಥ ಒಂದು ವಸ್ತುಗಳ ಒಂದು ಖರೀದಿ ಮಾಡೋದಕ್ಕೆ ಆರ್ಡರ್ ಪಾಸ್ ಮಾಡೋದಾಗಿರ್ಬೋದು, ಮತ್ತು ಒಂದು ವಸ್ತು ಇನ್ನೊಂದು ವಸ್ತುಗೆ ಶಿಪ್ಪಿಂಗ್ ಅಂದರೆ ಟ್ರಾನ್ಸ್ಫರ್ ಮಾಡೋದಕ್ಕೆ, ಡೆಲಿವರಿ ಮಾಡೋದಕ್ಕೆ ಫಾರ್ಮ್ಗಳಂಥ ಬಹಳಷ್ಟು ದಾಖಲೆಗಳು ಏನಿರ್ತಾವೋ ಅವೆಲ್ಲ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಟ್ರಾನ್ಸ್ಫರ್ ಮಾಡೋದಕ್ಕೆ EDI ತುಂಬ ನಮಗಿಲ್ಲಿ ಹೆಲ್ಪ್ಫುಲ್ ಆಗಿದೆ. ಸಾಂಪ್ರದಾಯಿಕವಾಗಿ ಪೇಪರ್ ಆಧಾರಿತ ಡಾಕ್ಯುಮೆಂಟ್ಗಳು ಅಥವಾ ಲಗತ್ತುಗಳೊಂದಿಗೆ ಇಮೇಲ್ಗಳನ್ನು ಕಂಪನಿಯ ಪ್ರತಿನಿಧಿಗಳ ನಡುವೆ ಹಂಚಿಕೊಳ್ಳಲಾಗುತ್ತದೆ. ನಂತರ ಅವರು ತಮ್ಮ ಎಂಟರ್ಪ್ರೈಸ್ ಡೇಟಾ ಸಿಸ್ಟಮ್ಗಳಲ್ಲಿ ಡಾಕ್ಯುಮೆಂಟ್ ಡೇಟಾವನ್ನು ಹಸ್ತಚಾಲಿತವಾಗಿ ಪ್ರಕ್ರಿಯೆಗೊಳಿಸುತ್ತಾರೆ ಮತ್ತು ಭರ್ತಿ ಇಲ್ಲಿ ಮಾಡುತ್ತಾರೆ. ಸೊ ಏನಾಗುತ್ತೆ, ಇಲ್ಲಿ ಮೊದಲು ಪೇಪರ್ ಆಧಾರಿತ ಡಾಕ್ಯುಮೆಂಟ್ಗಳು ಮತ್ತು ಲಗತ್ತುಗಳು ಮತ್ತು ಅದು ಏನೇ ಇನ್ಫಾರ್ಮೇಷನ್ ಅದು ಡಾಕ್ಯುಮೆಂಟ್ಸ್ ಆ್ಯಡ್ ಮಾಡೋದಿದ್ರು ಅದನ್ನು ಇಮೇಲ್ ಮೂಲಕ ಇಲ್ಲಿ ಕಂಪನಿಗಳು ತನ್ನ ಪ್ರತಿಗಳ ನಡುವೆ ಹಂಚ್ಕೊಳ್ತಾರೆ. ನಂತರ ಅವ್ರೇನು ಮಾಡ್ತಾರೆ, ಆ ಒಂದು ಸಿಸ್ಟಮ್ನಲ್ಲಿ ತಮ್ಮ ಒಂದು ಡಾಕ್ಯುಮೆಂಟ್ಸ್ನ ಹಸ್ತಚಾಲಿತ ಪ್ರಕ್ರಿಯೆಗೊಳಿಸ್ತಾರೆ. ಅಂದರೆ ವೆರಿಫೈ ಇಲ್ಲಿ ಮಾಡಿ ಪ್ರತಿಯೊಂದು ಇನ್ಫಾರ್ಮೇಷನ್ ಒಬ್ಬರಿಗೆ ಯಾವ ಟೈಮಲ್ಲಿ ಯಾವ ಇನ್ಫಾರ್ಮೇಷನ್ ಯಾವಾಗ ಶೇರ್ ಆಗಬೇಕು, ಇನ್ಫಾರ್ಮೇಷನ್ ಯಾವಾಗ ಇಂಟರ್ಚೇಂಜ್ ವಿನಿಮಯ ಆಗಬೇಕು, ಅದನ್ನು ಎಲೆಕ್ಟ್ರಾನಿಕಲಿ ಆಟೋಮೆಟಿಕ್ ಆಗಿ ಇನ್ಫಾರ್ಮೇಷನ್ ಬೇಗ ಎಕ್ಸ್ಚೇಂಜ್ ಮಾಡಿ ಆ ಒಂದು ಯಾವುದೇ ಒಂದು ಡಿಸಿಷನ್ ತೊಗೊಳೋಕ್ಕೆ ಬೇಗ ಇಲ್ಲಿ ಇದು ಹೆಲ್ಪ್ ಮಾಡೋಕ್ಕೆ ನಮಗಿಲ್ಲಿ ತುಂಬ ಸಹಾಯಕವಾಗಿದೆ. ನಂತರ ಎಲೆಕ್ಟ್ರಾನಿಕ್ ಡೇಟಾ ವಿನಿಮಯದ ಪ್ರಯೋಜನಗಳು. ಈ ಒಂದು EDIನ ಪ್ರಯೋಜನಗಳು ಏನಿದ್ದಾವೆ ಅಂದರೆ EDI ವ್ಯವಹಾರಗಳಿಗೆ ಈ ಕೆಳಗಿನ ಪ್ರಯೋಜನಗಳನ್ನು ಒದಗಿಸುತ್ತದೆ. ಅದರಲ್ಲಿ ಸಮಯ ಉಳಿಸಲು ಇದು ನಮಗೆ ತುಂಬ ಸುಲಭಕರ ಮತ್ತು ಲಾಭದಾಯಕವಾಗಿದೆ. EDI ಅಲ್ಲದ ಪರಿಸರದಲ್ಲಿ ಇನ್ವಾಯ್ಸಿಂಗ್ ಅಂದರೆ ಬಿಲ್ಲಿಂಗ್ ಹಾಕೋದಿರ್ಬೋದು, ಖರೀದಿ ಆದೇಶಗಳಿರ್ಬೋದು, ಪ್ರಕ್ರಿಯೆಗೊಳಿಸೋದು ಮತ್ತು ಡೇಟಾ ನಮೂದು ಸಮಯ ತಗೊಳ್ಳುತ್ತದೆ. ಇನ್ಫಾರ್ಮೇಷನಲ್ಲಿ ಫೀಡ್ ಮಾಡೋದಕ್ಕೆ ಇನ್ಫಾರ್ಮೇಷನ್ ಎಲ್ಲ ಸ್ಟೋರೇಜ್ ಮಾಡೋದಕ್ಕೆ ಬಹಳಷ್ಟು ಸಮಯ ಇಲ್ಲಿ ತಗೊಳ್ಳುತ್ತದೆ. ಆದರೆ EDIಯೊಂದಿಗೆ ಸಾಮಾನ್ಯ ಫೈಲ್ ಪ್ರಕ್ರಿಯೆ ಮತ್ತು ಹಂಚಿಕೆ ಹಂತಗಳನ್ನು ಸುಲಭವಾಗಿ ಸ್ವಯಂಚಾಲಿತ ಇಲ್ಲಿ ನಾವಿಲ್ಲಿ ಗೊಳಿಸ್ಬೋದು. ಸಮಯ ಮತ್ತು ಶ್ರಮವನ್ನು ಉಳಿಸಲು ನೀವು ಕಡಿಮೆ ಕೋಡ್ ಪರಿಸರವನ್ನು ಸಹ ಇಲ್ಲಿ ಬಳಸ್ಬೋದು. ಈಸಿಯಾಗಿ ಬಹಳಷ್ಟು ಬೇಗ ನಾವು ಇನ್ಫಾರ್ಮೇಷನ್ ಇಲ್ಲಿ ಪರಸ್ಪರವಾಗಿ ಇಲ್ಲಿ ಶೇರ್ ಇಲ್ಲಿ ಮಾಡ್ಕೋಬೋದು. EDI ಕಾಗದದ ಆಧಾರಿತ ಸಂವಹನ ವಿಧಾನಗಳೊಂದಿಗೆ ಸಂಬಂಧಿಸಿದ ವಿಳಂಬಗಳನ್ನು ಸಹ ನಿವಾರಿಸುತ್ತದೆ. ಇದು ವ್ಯವಹಾರ ದಾಖಲೆಗಳ ತ್ವರಿತ ವಿತರಣೆ ಮತ್ತು ವಿನಿಮಯವನ್ನು ಸಹ ಒದಗಿಸುತ್ತದೆ. ಎಲೆಕ್ಟ್ರಾನಿಕ್ ಡಾಕ್ಯುಮೆಂಟ್ಗಳ ತ್ವರಿತ ಪ್ರಸರಣವು ತ್ವರಿತ ಪ್ರಕ್ರಿಯೆ ಸಮಯವನ್ನು ಮತ್ತು ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವಿಕೆ ಇದು ಸಕ್ರಿಯೆಯಲ್ಲಿ ಗೊಳಿಸ್ತದೆ. ಯಾವುದೇ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಆದಷ್ಟು ಬೇಗ ಇನ್ಫಾರ್ಮೇಷನ್ನ ಶೇರ್ ಮಾಡಿಕೊಂಡು ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಇದು ನಮಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ನಂತರ ದೋಷಗಳನ್ನು ಕಡಿಮೆ ಮಾಡೋದಕ್ಕೆ ಇದು ನಮಗೆ ಪ್ರಯೋಜನ ಇಲ್ಲಿ ಯೋಜನೆ ಇದೆ. EDIಯ ಸ್ವಯಂಚಾಲಿತ ಪ್ರಕ್ರಿಯೆಯಿಂದಾಗಿ ನೀವು ಹಸ್ತಚಾಲಿತ ಡೇಟಾ ಎಂಟ್ರಿ ದೋಷಗಳನ್ನು ತಪ್ಪಿಸಬಹುದು. ಇಲ್ಲಿ ದಾಖಲೆಗಳಿಗೆ ದೋಷಗಳು ಮತ್ತು ಡೇಟಾ ವೈಪರೀತ್ಯಗಳನ್ನು ಪತ್ತೆ ಹಚ್ಚಲು EDI ಸಹಾಯ ಮಾಡುತ್ತದೆ. ಡಾಕ್ಯುಮೆಂಟ್ಗಳಲ್ಲಿನ ಹೆಚ್ಚಿನ ನಿಖರತೆ ದರವು ಈ ವಿಧಾನದೊಂದಿಗೆ ಡೇಟಾ ಸಂಸ್ಕರಣೆ ದಕ್ಷತೆಯನ್ನು ಮತ್ತಷ್ಟು ಇಲ್ಲಿ ಸೇರಿಸ್ತಾ ಹೋಗುತ್ತದೆ. ಯಾವುದೇ ರೀತಿಯಾದಂತಹ ದೋಷಗಳನ್ನು ನಮಗಿಲ್ಲಿ ಕಂಡುಹಿಡಿದು ಆ ಒಂದು ದೋಷಗಳು ಏನೇ ಇದ್ದರೂ ಸಹ ಒಂದು ಇನ್ಫಾರ್ಮೇಷನ್ ಇನ್ನೊಂದು ಇನ್ಫಾರ್ಮೇಷನ್ ಶೇರ್ ಮಾಡಿ ಒಬ್ಬರಿಂದ ಒಬ್ಬರಿಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡೋದ್ರ ಮೂಲಕ ಕಂಪನಿಯಲ್ಲಿ ಯಾವುದೇ ಒಂದು
ಸೆಕ್ಟರಿಗೆ ಸಂಬಂಧಪಟ್ಟಂತೆ ಯಾವುದೇ ಫೀಲ್ಡಿಗೆ ಸಂಬಂಧಪಟ್ಟಂತೆ ಏನೇ ದೋಷ ಇದ್ದರೂ ಸಹ ಈ ಒಂದು EDIನ ಮೂಲಕ ಕಡಿಮೆ ಇಲ್ಲಿ ಮಾಡ್ತಾ ಹೋಗ್ಬೋದು. ನಂತರ ಭದ್ರತೆಯನ್ನು ಹೆಚ್ಚಿಸುವ ಕೆಲಸ EDI ಮಾಡುತ್ತೆ. ನೀವು ಬಳಕೆದಾರರ ಪ್ರವೇಶ ಮತ್ತು ದೃಢೀಕರಣವನ್ನು ಉತ್ತಮವಾಗಿ ಇಲ್ಲಿ ನಿಯಂತ್ರಿಸಬಹುದು. ನಿರ್ದಿಷ್ಟ ಫೈಲ್ಗಳನ್ನು ಯಾವ ಪ್ರವೇಶಿಸಬಹುದು ಎಂಬುದನ್ನು ನಿಯಂತ್ರಿಸಲು EDI ದೃಢೀಕರಣ ಮತ್ತು ಗೂಢಲಿಪೀಕರಣದ ಸಂಯೋಜನೆಯನ್ನು ಬಳಸುತ್ತದೆ. ಸಾಂಪ್ರದಾಯಿಕ ಕಾಗದದ ಮೊದಲ ವಿಧಾನಗಳಿಗಿಂತ ಎಲೆಕ್ಟ್ರಾನಿಕ್ ವ್ಯವಸ್ಥೆಯು ಹೆಚ್ಚು ಸುರಕ್ಷಿತವಾಗಿದೆ. ನಮ್ಮೊಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಪ್ರತಿಯೊಂದು ಒಂದು ಡಿಸಿಷನ್ ತಗೊಳ್ಳೋದಕ್ಕೆ, ಯಾವುದೇ ಒಂದು ಆದೇಶ ಹೊರಡಿಸೋದಕ್ಕೆ ಈ ಒಂದು EDI ನಮಗೆ ತುಂಬ ಲಾಭದಾಯಕವಾಗಿದೆ. ಮತ್ತು ಆ ಒಂದು ಕಂಪನಿಯ ಒಂದು ಭದ್ರತೆಯನ್ನು ಉಳಿಸ್ಕೋದಕ್ಕೆ ಇದು ನಮಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಂತರ ಸಂಪರ್ಕವನ್ನು ಹೆಚ್ಚಿಸಲು EDI ನಮಗೆ ತುಂಬ ಪ್ರಯೋಜನವಾಗಿದೆ. ವ್ಯಾಪಾರ ಪಾಲುದಾರರು, ಬಳಕೆದಾರರು ಮತ್ತು ಮಾರಾಟಗಾರರೊಂದಿಗೆ ತ್ವರಿತವಾಗಿ ಮತ್ತು ಸುಲಭವಾಗಿ ದೊಡ್ಡ ಡೇಟಾ ಸೆಟ್ಗಳನ್ನು ಹಂಚಿಕೊಳ್ಳಲು ಕ್ಲೌಡ್ ಸ್ಥಳೀಯ ಫೈಲ್ ವರ್ಗಾವಣೆ ಸೇವೆಗಳನ್ನು ನೀವು ಇಲ್ಲಿ ಬಳಸಬಹುದು. ಕ್ಲೌಡ್ ಸ್ಟೋರೇಜ್ಗಳ ಮೂಲಕ ನಮಗೆ ಬಹಳಷ್ಟು ಇನ್ಫಾರ್ಮೇಷನ್ ಏನಿಲ್ಲಿ ಶೇರ್ ಇಲ್ಲಿ ಮಾಡ್ಕೋಬಹುದು. EDI ವಹಿವಾಟುಗಳು ನಿಮ್ಮ ವ್ಯವಹಾರ ಪ್ರಕ್ರಿಯೆಗಳಲ್ಲಿ ಸುಲಭವಾಗಿ ಸಂಯೋಜಿಸಬಹುದು ಮತ್ತು ನಿಮ್ಮ ಕಂಪನಿಯಲ್ಲಿ ಸಂಪರ್ಕವನ್ನು ಇಲ್ಲಿ ಹೆಚ್ಚಿಸಬಹುದು. ಇದು EDI ಬಗ್ಗೆ ಸ್ಮಾಲ್ ಇನ್ಫಾರ್ಮೇಷನ್. ಎಲೆಕ್ಟ್ರಾನಿಕ್ ಡೇಟಾ ಇಂಟರ್ಚೇಂಜ್ ಅಂತ ನಾವಿಲ್ಲಿ ಕರಿತೀವಿ. ಸೊ ಒಂದು ಮಾತಲ್ಲಿ ಹೇಳೋದಾದರೆ EDI ಅಂತ ಏನಂದರೆ, ಇದ್ರ ಮೂಲಕ ನಾವು ಪ್ರತಿಯೊಂದು ಕಂಪನಿಯ ಏನೇ ಇನ್ಫಾರ್ಮೇಷನ್ ಇದ್ದರೂ, ಏನೇ ಒಂದು ಬಿಲ್ಲಿಂಗ್ ಹಾಕೋದಾಗಿರ್ಬೋದು, ಯಾವುದಾದ್ರು ಆದೇಶ ಹೊರಡಿಸೋದಾಗಿರ್ಬೋದು, ನಾವು ಈಸಿಯಾಗಿ ಆಟೋಮೆಟಿಕ್ಕಾಗಿ ಒಬ್ಬರಿಂದ ಒಬ್ಬರಿಗೆ ಪರಸ್ಪರ ಒಂದು ಇನ್ಫಾರ್ಮೇಷನ್ನ ಇಂಟರ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇದು ನಮಗೆ ತುಂಬ ಹೆಲ್ಪ್ಫುಲ್ಲಾಗಿ ಹೇಳುತ್ತೆ. ಸೊ ನೆಕ್ಸ್ಟ್, ಬಾರ್ಕೋಡಿಂಗ್ ಅಂದರೆ ಏನು? ನೀವು ಪ್ರತಿಯೊಂದು ವಸ್ತುಗಳು, ಏನೇ ಪ್ರಾಡಕ್ಟ್ಸ್, ನೀವು ಪ್ಯಾಕೇಜ್ಡ್ ಪ್ರಾಡಕ್ಟ್ಸ್ ಏನಿರ್ತಾವೋ ಅದರ ಹಿಂದ್ಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಈ ರೀತಿಯಾದಂತಹ ಬಾರ್ಕೋಡ್ಸ್ ನೀವಿಲ್ಲಿ ನೋಡ್ತಾ ಹೋಗ್ತೀರಾ. ಈ ಒಂದು ಸಿಸ್ಟಮಿಗೆ ಏನಂತ ಕರಿತೀವಿ ನಾವು? ಬಾರ್ಕೋಡಿಂಗ್ ಅಂತ ನಾವಿಲ್ಲಿ ಕರಿತೀವಿ. ಬಾರ್ಕೋಡಿಂಗ್ ಏನಕ್ಕೆ ಹೆಲ್ಪ್ ಆಗುತ್ತೆ, ಯಾಕೆ ಬಾರ್ಕೋಡ್ ಅಂದರೆ ಏನು ಅಂತ ತಿಳ್ಕೊತಾ ಹೋಗೋಣ. ಬಾರ್ಕೋಡ್ ಗೆರೆಗಳು ಮತ್ತು ಜಾಗಗಳನ್ನು ಒಳಗೊಂಡಿರುವ ಬಾರ್ಕೋಡ್ ಸಂಖ್ಯೆಗಳು ಮತ್ತು ಅಕ್ಷರಗಳ ಯಂತ್ರ ಓದಬಹುದಾದ ಪ್ರಾತಿನಿಧ್ಯವಾಗಿದೆ. ಇವು ಯಾವ ರೀತಿ ಇರುತ್ತೆ ನೋಡೋದಾಗೆ, ಗೆರೆಗಳು ಮತ್ತು ಸ್ವಲ್ಪ ಅದರಲ್ಲಿ ಸ್ಪೇಸನ್ನು ಹೊಂದಿರುವಂತಹ ಒಂದು ಬಾರ್ಕೋಡ್. ಇದು ಸಂಖ್ಯೆಗಳು ಮತ್ತು ಅಕ್ಷರಗಳ ಒಂದು ಯಂತ್ರ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಸೂಪರ್ ಮಾರ್ಕೆಟ್ಗಳು, ಅನುಕೂಲಕರ ಅಂಗಡಿಗಳು ಮತ್ತು ಇತರ ಅಂಗಡಿಗಳಲ್ಲಿ ಮಾರಾಟವಾಗುವ ಉತ್ಪನ್ನಗಳ ಪ್ಯಾಕೇಜುಗಳ ಮೇಲೆ ಕೆಳಗೆ ತೋರಿಸಿರುವಂತೆ ಪಟ್ಟಿಗಳು ಸರ್ವವ್ಯಾಪಿಯಾಗಿವೆ. ಸೊ ಈ ಹಿಂದೆ ಸ್ಕ್ರೀನಲ್ಲಿ ತೋರಿಸಿರೋ ಹಾಗೆ ಯಾವುದೇ ಒಂದು ಕಂಪನಿಯ ಒಂದು ಪ್ರಾಡಕ್ಟ್ಸ್, ಪ್ಯಾಕೇಜ್ಡ್ ಪ್ರಾಡಕ್ಟ್ಸ್ ಏನಿರುತ್ತೋ ಆ ಪ್ರಾಡಕ್ಟ್ಸ್ ಮೇಲೆ ಇರುವಂತಹ ಒಂದು ಬಾರ್ಕೋಡ್ ಮೂಲಕ ಏನು ಮಾಡ್ತೀವಿ, ಅದರ ಒಂದು ಸ್ಕ್ಯಾನ್ ಮಾಡೋದ್ರ ಮೂಲಕ ಪ್ರತಿಯೊಂದು ಅದರ ಒಂದು ಗುರುತಿಲ್ಲಿ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಇವು ಬಾರ್ಕೋಡ್ಗಳು. ಬಾರ್ಕೋಡ್ ಆಪ್ಟಿಕಲ್ ಬಾರ್ಕೋಡ್ ಸ್ಕ್ಯಾನರ್ನೊಂದಿಗೆ ಓದಬಹುದಾದ ವಿಭಿನ್ನ ಅಗಲದ ಬಾರ್ಗಳು ಮತ್ತು ಸ್ಥಳಗಳನ್ನು ಒಳಗೊಂಡಿದೆ. ಸೊ ಈ ಒಂದು ಬಾರ್ಕೋಡ್ ಏನು? ಆಪ್ಟಿಕಲ್ ಬಾರ್ಕೋಡ್ ಸ್ಕ್ಯಾನರ್. ಆ ಒಂದು ಸ್ಕ್ಯಾನರ್ ಗನ್ ಥರ ಇರುತ್ತೆ, ನೋಡಿರ್ಬೋದು ನೀವೆಲ್ಲ. ಆ ಒಂದು ಸ್ಕ್ಯಾನರ್ನ ಮುಖಾಂತರ ಈ ಒಂದು ಬಾರ್ಸ್ನ ಸ್ಕ್ಯಾನ್ ಮಾಡಿ ಓದಬಹುದಾದ ಒಂದು ಬಾರ್ಗಳ ಒಂದು ಸ್ಥಳವಾಗಿದೆ. ಸೊ ಈ ಒಂದು ಬಾರ್ಕೋಡ್ನ ಪ್ರಯೋಜನಗಳು. ಸೊ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಆ ಒಂದು ಸ್ಕ್ಯಾನರ್ ಇಲ್ಲಿ ನಮಗೆ ಕಾಣ್ತಾ ಇದೆ. ಆ ಸ್ಕ್ಯಾನರ್ನ ಮುಖಾಂತರ ಏನು ಮಾಡ್ತೀವಿ ನಾವು? ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಅದನ್ನು ನಾವಿಲ್ಲಿ ಗುರುತನ್ನು ಮಾಡುವಂಥ ಒಂದು ಕೆಲಸ ಇಲ್ಲಿ ನಡೆಸ್ತೀವಿ. ಸೊ ಈ ಬಾರ್ಕೋಡಿಂಗ್ ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ, ಯಾಕೆ ನಾವು ವಸ್ತುಗಳಿಗೆ ಬಾರ್ಕೋಡ್ಸ್ನ ಹಾಕ್ತಾ ಹೋಗ್ತೀವಿ ಅಂದರೆ, ಮೊದಲನೇದಾಗಿ ವೇಗ. ಸರಾಸರಿಯಾಗಿ ಒಂದು ಬಾರ್ಕೋಡ್ ಲೇಬಲನ್ನು 2 ಕೀಸ್ಟ್ರೋಕ್ಗಳನ್ನು ತಯಾರಿಸಲು ಒಬ್ಬ ಉದ್ಯೋಗಿ ತೆಗೆದುಕೊಳ್ಳುವ ಅದೇ ಸಮಯದಲ್ಲಿ ಸ್ಕ್ಯಾನ್ ಇಲ್ಲಿ ಮಾಡಬಹುದು. ಈಸಿಯಾಗಿ ಆದಷ್ಟು ಯಾವುದೇ ಒಂದು ವಿತಿನ್ ಸೆಕೆಂಡ್ ಏನು ಮಾಡ್ಬೋದು, ನಾವು ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಆ ಒಂದು ವಸ್ತುಗಳ ಬಿಲ್ಲಿಂಗ್ ಮಾಡೋದಾಗಿರ್ಬೋದು, ಅಥವಾ ಒಂದು ದಾಸ್ತಾನಿನ ಮೇಂಟೈನ್ ಮಾಡೋದಕ್ಕಾಗಿರ್ಬೋದು, ಆ ಒಂದು ವಸ್ತುಗಳನ್ನು ಗುರುತಿಸೋದಕ್ಕೆ ನಾವು ಬಾರ್ಕೋಡ್ನ ಈಸಿಯಾಗಿ ಫಾಸ್ಟಾಗಿ ಒಂದು ಕೆಲಸವನ್ನು ನಡೆಸೋದಕ್ಕೆ ಇದನ್ನು ಹೆಲ್ಪ್ ಇಲ್ಲಿ ಆಗುತ್ತೆ. ನಂತರ ನಿಖರತೆ. ಕೀಬೋರ್ಡ್ ಆಪರೇಟರ್ಗಳು ಟೈಪ್ ಮಾಡಿದ ಪ್ರತಿ 1,000 ಅಕ್ಷರಗಳಿಗೆ ಸರಾಸರಿ 10 ತಪ್ಪುಗಳು ಮಾಡ್ತಾರೆ. ಅದೇ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ಗಳಿಗೆ ಪ್ರತಿ 10,000 ರೀಡ್ಗಳಿಗೆ ಒಂದು ದೋಷ ಇಲ್ಲಿ
ಮಂತ್ರದಂಡಗಳೊಂದಿಗೆ ಪ್ರತಿ 3 ಲಕ್ಷ ಅಕ್ಷರಗಳಲ್ಲಿ ಒಂದು ದೋಷ ಮತ್ತು ಲೇಸರ್ ತಂತ್ರಜ್ಞಾನದೊಂದಿಗೆ 70 ಮಿಲಿಯನ್ ನಮೂದುಗಳಲ್ಲಿ ಒಂದು ದೋಷ ಇಲ್ಲಿ ನಾವಿಲ್ಲಿ ಕಾಣಬಹುದು. ಅದೇ ಬಾರ್ಕೋಡ್ನಲ್ಲಿ ಏನು ನಿಖರತೆಯಾಗಿ ಪ್ರತಿಯೊಂದು ಐಟಮನ್ನು ಕರೆಕ್ಟಾಗಿ ನಾವೇನು ಮಾಡೋದಕ್ಕೆ ಎಂಟ್ರಿ ಮಾಡೋದಕ್ಕಾಗಿರ್ಬೋದು, ಬಿಲ್ಲಿಂಗ್ ಹಾಕೋದಕ್ಕಾಗಿರ್ಬೋದು, ಇವೆಲ್ಲದಕ್ಕೂ ಇದು ನಮಗೆ ನಿಖರವಾಗಿ ಒಂದು ಕೆಲಸವನ್ನು ನಡೆಸುವುದಕ್ಕೆ ಬಾರ್ಕೋಡ್ ನಮಗೆ ಇಲ್ಲಿ ಹೆಲ್ಪ್ ಇಲ್ಲಿ ಮಾಡುತ್ತೆ. ನಂತರ ಅನುಷ್ಠಾನದ ಸುಲಭತೆ. ಹೆಚ್ಚಿನ ಬಾರ್ಕೋಡ್ ಸ್ಕ್ಯಾನರ್ ಆಪರೇಟರ್ಗಳು 15 ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಉಪಕರಣಗಳನ್ನು ಬಳಸಲು ಕಲಿಯುತ್ತಾರೆ ಮತ್ತು ಬಾರ್ಕೋಡ್ ಲೇಬಲ್ಗಳನ್ನು ಲಭ್ಯವಿರುವ ಸಾವಿರಾರು ಸಾಧನಗಳು ಇಲ್ಲಿ ಓದುತ್ತವೆ. ಏನು ಸುಲಭವಾಗಿ ಕೆಲಸ ಮಾಡೋದಕ್ಕೆ ಇದು ನಮಗೆ ಪ್ರಯೋಜನಕಾರಿಯಾಗಿದೆ. 15 ನಿಮಿಷದಲ್ಲಿ ಎಷ್ಟು ಬೇಕಾದರೂ ಅಷ್ಟು ವಸ್ತುಗಳು ನಾವಿಲ್ಲಿ ಸ್ಕ್ಯಾನ್ ಮಾಡಿ ಅದರ ಒಂದು ಬಿಲ್ಲಿಂಗ್ ಆಗಿರಬಹುದು ಅಥವಾ ದಾಸ್ತಾನಿ ಜೋಡಣೆ ಆಗಿರ್ಬೋದು, ಎಂಟ್ರಿ ಮಾಡೋದಾಗಿರ್ಬೋದು, ನಾವಿಲ್ಲಿ ಮಾಡ್ತಾ ಹೋಗ್ಬೋದು. ಮತ್ತು ವೆಚ್ಚ ಪರಿಣಾಮಕಾರಿತ್ವ. ಬಾರ್ಕೋಡ್ ವ್ಯವಸ್ಥೆಗಳು ಸಾಮಾನ್ಯವಾಗಿ ತಮ್ಮ ಹೂಡಿಕೆಯನ್ನು 6 ರಿಂದ 18 ತಿಂಗಳುಗಳಲ್ಲಿ ಮರುಪಡೆಯುತ್ತವೆ ಮತ್ತು ವಿವಿಧ ರೀತಿಯ ಡೇಟಾ ಸಂಗ್ರಹ ಅಪ್ಲಿಕೇಶನ್ಗಳಲ್ಲಿ ಅತ್ಯುನ್ನತ ಮಟ್ಟದ ವಿಶ್ವಾಸಾರ್ಹತೆಯನ್ನು ಒದಗಿಸುತ್ತವೆ. ಬಾರ್ಕೋಡ್ ಸಿಸ್ಟಮ್ಗಳು ಸಮಯವನ್ನು ಉಳಿಸುತ್ತವೆ ಮತ್ತು ದೋಷಗಳನ್ನು ಸಹ ಇಲ್ಲಿ ನಮಗಿಲ್ಲಿ ತಡೆಯುತ್ತವೆ. ಈ ಒಂದು ವೆಚ್ಚದಲ್ಲಾಗಿರಬಹುದು, ಕೆಲಸದ ಸುಲಭತೆಯಲ್ಲಾಗಿರ್ಬೋದು, ನಿಖರತೆಯಲ್ಲಾಗಿರ್ಬೋದು ಮತ್ತು ಫಾಸ್ಟಾಗಿ ಈ ಒಂದು ಕೆಲಸ ಮಾಡೋದಕ್ಕೆ ನಮಗೆ ಬಾರ್ಕೋಡ್ ಇಲ್ಲಿ ತುಂಬ ಸಹಾಯಕವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಹಾಗೆ ಒಂದು ಸ್ಕ್ಯಾನರ್ ಮೂಲಕ ಕೋಡನ್ನು ಸ್ಕ್ಯಾನ್ ಮಾಡಲಾಗ್ತಿದೆ. ಆ ಒಂದು ಸ್ಕ್ಯಾನರ್ಸ್ ಮೂಲಕ ಪ್ರತಿಯೊಂದು ದಾಸ್ತಾನಿನ ಒಂದು ಮೇಂಟೆನೆನ್ಸ್ ಆಗಿರ್ಬೋದು, ಬಿಲ್ಲಿಂಗ್ ಹಾಕೋದಾಗಿರ್ಬೋದು, ಆ ಒಂದು ಐಟಮ್ಗಳಿಗೆ ಎಂಟ್ರಿ ಮಾಡೋದಾಗಿರ್ಬೋದು, ಇವೆಲ್ಲ ನಾವು ಬಾರ್ಕೋಡ್ ಉಪಯೋಗಿಸ್ಕೊಂಡು ಸಹ ನಾವಿಲ್ಲಿ ಮಾಡ್ತಾ ಹೋಗ್ಬೋದು. ನಂತರ ಎಲೆಕ್ಟ್ರಾನಿಕ್ ಶೆಲ್ಫ್ ಲೇಬಲ್. ಇದು ಸಹ ಒಂದು ನಮಗೆ ಅಂಗಡಿಯನ್ನು ನಡೆಸೋಕಿರುವಂತಹ ಒಂದು ಟೆಕ್ನಾಲಜಿ. ಈ ಒಂದು ಲೇಬಲ್ಗಳ ಮೂಲಕ ನಾವು ಆ ವಸ್ತುಗಳ ಪ್ರೈಸ್ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಆ ಒಂದು ವಸ್ತುವಿನ ಮುಂದೆ ಈ ಲೇಬಲ್ನ ಹಚ್ಚಿ ನಮಗೆ ಗ್ರಾಹಕರಿಗೆ ಒಂದು ವ್ಯವಸ್ಥೆಯನ್ನು ಒದಗಿಸುವಂತಹ, ಒಂದು ಸುಲಭತೆಯನ್ನು ಒದಗಿಸುವಂತಹ ಕೆಲಸ ನಾವಿಲ್ಲಿ ಮಾಡ್ತಾ ಹೋಗ್ತೀವಿ. ಸ್ಕ್ರೀನ್ ಮೇಲೆ ನೀವು ಇಲ್ಲಿ ನೋಡ್ಬೋದು. ಆ ಲೇಬಲ್ ಯಾವ ರೀತಿ ತೋರಿಸ್ತಿದೆ ಅಂದರೆ ಸ್ಟಾಕ್ ಅವೈಲೇಬಿಲಿಟಿ, ಎಷ್ಟು ಸ್ಟಾಕ್ ಇದೆ ಅಂತ ಸಹ ಆ ಒಂದು ಪ್ರಾಡಕ್ಟ್ ಮುಂದೆ ನಾವಿಲ್ಲಿ ತೋರಿಸ್ಬೋದು. ಕಸ್ಟಮರ್ ರೇಟಿಂಗ್ಸ್ ಎಷ್ಟಿದೆ, ಅದ್ರ ಮೇಲೆ ಫೀಡ್ಬ್ಯಾಕ್ ಯಾವ ರೀತಿ ಇದೆ, ರಿವ್ಯೂವನ್ನು ಸಹ ನಾವಿಲ್ಲಿ ನೋಡ್ಬೋದು. ಪ್ರಾಡಕ್ಟಿನ ಪ್ರತಿಯೊಂದು ಡೀಟೇಲ್ ಸಹ ನೋಡ್ಬೋದು. QR ಕೋಡ್ ನೋಡ್ಬೋದು. ಎಷ್ಟು ಪ್ರೈಸ್ ಇದೆ ಅಂತ ನಾವಿಲ್ಲಿ ನೋಡ್ಬೋದು. ಪ್ರತಿಯೊಂದು ದೊಡ್ಡ ದೊಡ್ಡ ಮಾಲ್ಗಳಲ್ಲಾಗಿರಬಹುದು, ಒಂದು ದೊಡ್ಡ ಚಿಲ್ಲರೆ ಅಂಗಡಿಗಳಲ್ಲಿ ಪ್ರತಿಯೊಂದು ವಸ್ತುವಿನ ಬಗ್ಗೆ ಈ ರೀತಿಯಾಗಿ ಲೇಬಲ್ಗಳನ್ನು ಹಾಕಿರ್ತಾರೆ. ಇವು ಎಲೆಕ್ಟ್ರಾನಿಕ್ ಲೇಬಲ್ಗಳು ಅಂದರೆ ಆಟೋಮೆಟಿಕ್ ಲೇಬಲ್ಗಳು. ಇವು ಕಂಪನಿಯ ಸರ್ವರಿಗಿಲ್ಲಿ ಕನೆಕ್ಟ್ ಇಲ್ಲಿ ಆಗಿರುತ್ತೆ. ಅಲ್ಲಿರುವಂತಹ ಕಂಪನಿಯ ಮೇನ್ ಮ್ಯಾನೇಜ್ಮೆಂಟ್ ಯಾರಿರ್ತಾರೋ ಅವ್ರದ್ದು ಕಂಟ್ರೋಲಲ್ಲಿ ಮಾಡ್ತಾ ಇರ್ತಾರೆ. ಕಂಪನಿಯಲ್ಲಿ ಏನೇ ವಸ್ತುಗಳ ಒಂದು ಬೆಲೆಯಲ್ಲಿ ಚೇಂಜಸ್ ಆಗಿರ್ಬೋದು, ಸ್ಟಾಕ್ನಲ್ಲಿ ಚೇಂಜಸ್ ಆಗೋದಾಗಿರ್ಬೋದು, ಆ ಒಂದು ಪ್ರಾಡಕ್ಟಿನ ಒಂದು ಡಿಸ್ಕ್ರಿಪ್ಷನಲ್ಲಿ ಚೇಂಜಸ್ ಆಗಿರ್ಬೋದು, ಪ್ರತಿಯೊಂದು ಏನೇ ಕಂಪನಿಯಲ್ಲಿ ಬದಲಾವಣೆ ಆದರೂ ಸಹ ಆ ವಿತಿನ್ ಸೆಕೆಂಡ್ ಅಲ್ಲಿ ಅಪ್ಲೋಡ್ ಮಾಡುವಂತಹ ಒಂದು ಸುಲಭತೆಯನ್ನು ಕೊಡಿಸುವಂತಹ ಒಂದು ಲೇಬಲ್ಗಳು ಇದಾಗಿವೆ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲಿ ನೋಡ್ಬೋದು ಯಾವ ರೀತಿ ಲೇಬಲ್ ಪ್ರಾಡಕ್ಟ್ಸ್ ಮುಂದೆ ಇಟ್ಟಿರ್ತಾರೆ ಅಂತ. ಇಲ್ಲಿ ಕೆಳಗಡೆ ಪೇಂಟ್ ಬಾಕ್ಸ್ ಮುಂದೆ ರೆಡ್ ಕಲರ್ ಲೇಬಲ್ಸ್ ಇದ್ದಾವೆ. ಸೊ ಇಲ್ಲಿ ಅದರ ಬೆಲೆ ಇದೆ, ಎಷ್ಟು ಸ್ಟಾಕ್ಗಳಿವೆ ಅಂತ ಇದೆ, ಯಾವ ರೀತಿ ನಾವು ಇಲ್ಲಿ ಪರ್ಚೇಸ್ ಇಲ್ಲಿ ಮಾಡ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇದಕ್ಕೆ ನಾವು ಎಲೆಕ್ಟ್ರಾನಿಕ್ ಶೆಲ್ಫ್ ಲೇಬಲ್ಗಳು ಅಂತ ನಾವಿಲ್ಲಿ ಕರಿತೀವಿ. ನಂತರ ಎಲೆಕ್ಟ್ರಾನಿಕ್ ಲೇಖನ ಕಣ್ಗಾವಲು. ಇದು ನಮ್ಮ ಸುರಕ್ಷತೆಗೋಸ್ಕರ ಇರುವಂತಹ ಒಂದು ಸಿಸ್ಟಮ್. ಯಾವುದೇ ಒಂದು ದೊಡ್ಡ ದೊಡ್ಡ ಮಾಲ್ಗಳಾಗಿರ್ಬೋದು, ಒಂದು ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಕಳ್ಳತನ ಆಗೋದು ಸಹಜ. ಈ ಬಹಳಷ್ಟು ಒಂದು ಗ್ರಾಹಕರು ಬರುವಂತಹ ಒಂದು ಪ್ರದೇಶದಲ್ಲಿ, ಬಹಳಷ್ಟು ಜನರು ಸೇರುವಂತಹ ಒಂದು ಪ್ರದೇಶಗಳಲ್ಲಿ ಕಳ್ಳತನ ಆಗೋದಾಗಿರ್ಬೋದು, ವಸ್ತುಗಳ ಒಂದು ಮಾಯವಾಗಿರ್ಬೋದು, ಅವೆಲ್ಲ ಸಹಜವಾಗಿ ಆಗುವಂಥ ಕೆಲಸ. ಸೊ ಅದನ್ನು ತಡೆಗಟ್ಟಲು ಈ ಒಂದು ಸಿಸ್ಟಮ್ನ ಉಪಯೋಗಿಸ್ಕೊತಾರೆ. ಇದರಲ್ಲಿ ಇವಾಗ ಎಂಟ್ರಿ ಪಾಯಿಂಟ್ ಅಥವಾ ಎಕ್ಸಿಟ್ ಪಾಯಿಂಟಲ್ಲಿ ಹೊರಗೆ ಹೋಗುವಾಗ, ಒಳಗೆ ಬರುವಾಗ ಡೋರ್ಸ್ಗಳಲ್ಲಿ ಏನು ಆ ಕಡೆ ಈ ಕಡೆ ಎರಡು ಕಡೆ ಈ ರೀತಿಯಾದಂತಹ ಆ್ಯಂಟಿನಾಗಳು ಫಿಕ್ಸ್ ಮಾಡುತ್ತಾರೆ. ಇದಕ್ಕೆ EAS ಆ್ಯಂಟೆನಾ ಅಂತ ಕರಿತೀವಿ. EAS ಆ್ಯಂಟೆನಾ ಅಂತ ಕರಿತೀವಿ. ಮತ್ತು ಪ್ರತಿಯೊಂದು ಪ್ರಾಡಕ್ಟ್ಸಿಗೆ ಏನಿದೆ ವಸ್ತುಗಳಿಗೆ EAS ಟ್ಯಾಗ್ಗಳು. ಸೊ ನೀವು ಕೆಳಗಿಲಿ ನೋಡ್ಬೋದು, ಆ ಜೀನ್ಸ್ ಪ್ಯಾಂಟಿಗೆ ಬ್ಲ್ಯಾಕ್ ಕಲರ್ ಆಗಿರುವಂಥ ಒಂದು ಟ್ಯಾಗ್ ಮಾಡಿದ್ದಾರೆ. ಸೊ ಆ ಒಂದು ಟ್ಯಾಗ್ ಏನಿದೆ ಅದು ಅದರಲ್ಲಿ ಸೆನ್ಸರ್ ಇರುತ್ತೆ ಮತ್ತು
ಪ್ರತಿಯೊಂದು ಡೋರ್ಗಳಲ್ಲಿ ಸಹ ಆ ಒಂದು ಆ್ಯಂಟಿನಾಗಳು ಇರುತ್ತೆ. ಸೊ ಯಾವುದೇ ವಸ್ತು ಬಿಲ್ ಆಗದೇ ಆ ಒಂದು ಟ್ಯಾಗ್ ತೆಗೀದೇ ಹೊರಗಡೆ ಹೋದರೆ ಆ ಒಂದು ಆ್ಯಂಟಿನಾಗಳ ಮುಖಾಂತರ ಅಲಾರಮಲ್ಲಿ ಆಟೋಮೆಟಿಕ್ಕಾಗಿ ಅಲಾರಾಮ್ ಆಗುತ್ತೆ. ಸೊ ಯಾವುದೇ ವಸ್ತು ಹೊರಗಡೆಯಲ್ಲಿ ತೆಗೆಯೋದಕ್ಕಿಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ಎಲೆಕ್ಟ್ರಾನಿಕ್ ಆರ್ಟಿಕಲ್ ಸರ್ವೇಲೆನ್ಸ್ ಸಿಸ್ಟಮ್ ಅಂತ ನಾವಿಲ್ಲಿ ಕರಿತೀವಿ. ಇದ್ರ ಮೂಲಕ ನಾವು ನಮ್ಮ ಒಂದು ವಸ್ತುಗಳ ಒಂದು ಕಳ್ಳತನ ಆಗೋದ್ರಿಂದ ಸುರಕ್ಷತೆ ಮಾಡೋದಕ್ಕೆ ಇದು ನಮಗೆ ಹೆಲ್ಪ್ ಇಲ್ಲಿ ಆಗುವಂಥದ್ದು.